ಒಬ್ಬ ಮೈನಾರಿಟಿಗೆ ಈ ಸ್ಥಾನವನ್ನ ಸಿಗುವಂತದ್ದೇ ಒಂದು ನಮ್ಮ ಸಂವಿಧಾನದ ಸೌಂದರ್ಯ. ಅಂಬೇಡ್ಕರ್ ಅವರ ಪರಿಕಲ್ಪನೆಯಲ್ಲಿರೋ ಸಂವಿಧಾನದಿಂದ ನಾವು ಇವತ್ತು ಅನಿಲ್ ಕುಮಾರ್ ಅಂತ ಪ್ರಾಮಾಣಿಕ ಮತ್ತು ನಿಷ್ಪಕ್ಷಪಾತಿ ಮತ್ತೆ ಅತ್ಯಂತ ಉತ್ಸಾಹಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಿಗೆ ಈ ಗೌರವ ಸಿಕ್ಕಿರೋದು ಅತ್ಯಂತ ಗೌರವದ ಕ್ಷಣ ಅಂತೇಳಿ ಈ ಕಾರ್ಯವನ್ನ ಅತ್ಯಂತ ಉನ್ನತವಾಗಿ ಮತ್ತೆ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಲಿ, ಅವರಿಗೆ ನಾವೆಲ್ಲರೂ ಸಹಕಾರ ನೀಡುತ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಅನಿಲ್ ಅಣ್ಣನಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಿ ಮಾತು ಮುಗಿಸ್ತೇನೆ. ಧನ್ಯವಾದ. ಅನಿಲ್ ಕುಮಾರ್ ಅವರು ಈ ಬಾರಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಮ್ಮೆಲ್ಲರ ಒಮ್ಮತದಿಂದ ಆಯ್ಕೆಯಾಗಿದ್ದಾರೆ. ಅವು ವಿಶೇಷ ಏನಪ್ಪಾ ಅಂತಂದ್ರೆ ಇಷ್ಟೊಂದು ಪ್ರೀತಿ ಆದರಗಳನ್ನ ಜನರಿಂದ ತುಂಬಿಕೊಂಡಿದ್ದಾನೆ. ಈ ಮಿತಭಾಷಿ ಸೌಮ್ಯ ಸ್ವಭಾವದ ಹುಡುಗ ಜನಸೇವೆಯ ತಪಸ್ಸನ್ನ ಹೃದಯದಲ್ಲಿ ಇಟ್ಕೊಂಡು ಒಂದು ಸೇವಾ ಮನೋಭಾವದಿಂದ ಕಾರ್ಯಗಳನ್ನ ಮಾಡ್ತಾ ಹೋದ್ರೆ ಜನರ ಪ್ರೀತಿಯನ್ನ ಗೆಲ್ಬಹುದು ಅಂತಕ್ಕಂಥದ್ದು ನನ್ನ ಭಾವನೆ. ಅದಕ್ಕೆ ಉತ್ತಮ ಉದಾಹರಣೆ ಅನಿಲ್ ಕುಮಾರ್ ಅಂತೇಳಿ ನಾನು ಭಾವಿಸಿದ್ದೇನೆ. ಬಹುಶಃ ಇಲ್ಲಿರ್ತಕ್ಕಂಥ ಸ್ಟ್ಯಾಂಡಿಂಗ್ ಕಮಿಟಿ ಸುಮಾರು ಒಂದು 8 ಜನ ಸದಸ್ಯರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಅನ್ಸುತ್ತೆ, ಹೌದಲ್ವಾ? ಎಷ್ಟು ಜನ ಇದ್ರಿ ಮೆಂಬರ್ಸ್? 9 ಜನ ಇದ್ದೀರಿ. ನಿಮಗೆ ಪ್ರತಿ ಸಭೆಗೆ ಸರ್ಕಾರದಿಂದ 150 ರೂಪಾಯಿಗಳ ವಿಶೇಷ ಭತ್ಯೆನ ಕೊಡ್ತಾರೆ. ನೀವು ಎಷ್ಟು ಸಭೆ, ತಿಂಗಳಿಗೆ 1-2 ಸಭೆ ಮಾಡಲಿಕ್ಕೆ ಕಾನೂನಲ್ಲಿ 322ನೇ ಪರಿಚ್ಛೇದದಲ್ಲಿ 2ನೇ ಉಪಖಂಡದಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿಗೆ ಅದಕ್ಕೆ ಆದಂತ ನಿಯಮಾನುಸಾರಗಳಿರುತ್ತೆ. ಆ ನಿಯಮಾನುಸಾರಗಳ ಪರವಾಗಿ ಎಲ್ಲ ಸ್ಟ್ಯಾಂಡಿಂಗ್ ಕಮಿಟಿಯ ಮೆಂಬರ್ಗಳಿಗೆ ನಿಮ್ಗೇನು ಗೌರವಧನ ಪುರಸಭೆಯಿಂದ ಬರುತ್ತೆ, ಆ ಗೌರವಧನದ ಜೊತೆಗೆ ನೀವು ಯಾವಾಗ ಸ್ಟ್ಯಾಂಡಿಂಗ್ ಕಮಿಟಿ ಸಭೆಗಳನ್ನ ನೀಡ್ತೀರಿ ಅದಕ್ಕೆ ವಿಶೇಷ ಭತ್ಯೆಗಳನ್ನ ಸರ್ಕಾರದಿಂದ ಕೊಡ್ತಾರೆ. ನಿಮಗೆ ಕೇವಲ ವಿಶೇಷ ಭತ್ಯೆ ಒಂದು ವೇತನ ಅಂತಲ್ಲ, ನಿಮಗೆ ಜವಾಬ್ದಾರಿ ಇದೆ. ಸಮಗ್ರ ಊರಿನ ಅಭಿವೃದ್ಧಿಯ ದೃಷ್ಟಿಕೋನವನ್ನ ಇಟ್ಕೊಂಡು ಸ್ಟ್ಯಾಂಡಿಂಗ್ ಕಮಿಟಿಗೆ ಸುಮಾರು 15 ಲಕ್ಷದ ತನಕ ಅಭಿವೃದ್ಧಿ ಕೆಲಸಗಳನ್ನ ನೀವು ನಿರ್ಣಯವನ್ನು ತೆಗೆದುಕೊಳ್ಬಹುದು. ಕೌನ್ಸಿಲ್ ಮೀಟಿಂಗ್ಗೆ ಆಮೇಲೆ ಕೌನ್ಸಿಲ್ ಮೀಟಿಂಗ್ ಬಂದೇ ಬರುತ್ತೆ. ಸ್ಟ್ಯಾಂಡಿಂಗ್ ಕಮಿಟಿ ಆಗ್ತಕ್ಕಂಥ ಎಲ್ಲ ವಿಚಾರಗಳು ಕೌನ್ಸಿಲಿಂಗ್ ಬರುತ್ತೆ. ಹಾಗೇನೆ ನಿಮಗೆ ಯಾರ ಮಾತು ಸರಿ, ಯಾರ ಮಾತು ತಪ್ಪು ಅಬದ್ಧ ನಿರ್ಣಯ. ಇದು ಒಂದು ಸಂತೋಷದ ಸಮಾರಂಭ ನಡೀತಾ ಇದೆ. ಆ ಸಮಾರಂಭಕ್ಕೆ ನಾವೆಲ್ಲ ಸಾಕ್ಷಿ ಆಗ್ಬೇಕು. ಅದು ನೋಡಿ, ನೀವೆಲ್ಲ ಉಲ್ಲೇಖ ಮಾಡಿದ್ರೆ ನಮ್ಮ ನರೇಂದ್ರ ಅದನ್ನು 2 ಶಬ್ದಗಳಲ್ಲಿ ಬಹಳ ತಾರ್ಕಿಕವಾಗಿ ಮಾತಾಡ್ದ. ಒಬ್ರು ಅಲ್ಪಸಂಖ್ಯಾತ ಅಂತ, ಮತ್ತೊಂದು ಕಡೆ ಸ್ವಲ್ಪ ಸಂಖ್ಯಾತ. ನೋಡಿ ಅವರು ಬಳಸಿರುವಂತಹ ಪದ ವರ್ಮ ಅವರೇ. ಹಾಗಾಗಿ ಇವತ್ತಿನ ಬನ್ನಿ ಅಲ್ಲ, ನನಗೀಗ 71 ವರ್ಷ. ಊರಿನ ಪ್ರಗತಿಗೆ ತನ್ನದೇ ಆದಂತ ಕೈ ಜೋಡಣೆ ಮಾಡುವಂತ ಸಂದರ್ಭ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ. ಅದನ್ನು ಉಪಯೋಗಿಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ಆಗಬೇಕು. ಯಾವುದೇ ಸಲಹೆ ಸೂಚನೆಗಳ ಬಂದರೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವೀಕರಿಸಿ ಅದನ್ನ ತರ್ಜಮೆ ಮಾಡೋದಕ್ಕೆ ಹೋಗ್ತಾರೆ ಅಥವಾ ಅದನ್ನ ವಾದ ಮಂಡನೆ ಮಾಡ್ಲಿಕ್ಕೆ ಹೋಗ್ತಾರೆ. ತಪ್ಪಿದ್ದರೆ ನಂತರ ಅದರ ಬಗ್ಗೆ ಪ್ರಸ್ತಾವಿಸಿ ಅದನ್ನು ಬಗೆಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲ ಜನಪ್ರತಿನಿಧಿಗಳ ಕರ್ತವ್ಯ ಅಂತ ನಾನಾದ್ರೂ ಕೂಡ ಭಾವಿಸ್ತೇನೆ. ಯಾಕೆಂದ್ರೆ ಪ್ರಸ್ತುತ ಸ್ಪರ್ಧಾತ್ಮಕ ಯುಗ, ವೈಭವೀಕರಣದ ಯುಗ, ಜಾಗತಿಕೀಕರಣದ ಯುಗದಲ್ಲಿ ನಾವುಗಳ ಅಭಿವೃದ್ಧಿ ಹೊಂದುವುದು ಅತ್ಯಂತ ಅವಶ್ಯಕತೆ. ಆ ಅಭಿವೃದ್ಧಿ ಹೊಂದಲಿಕ್ಕೆ ದಾಪುಗಾಲ ಆಗುವಂತಹ ಸಂದರ್ಭದಲ್ಲಿ ಅಡ್ಡಿ ಆತಂಕಗಳು ಜೊತೆಗೆ ವಿವಿಧ ಎಡರು ತೊಡರುಗಳು ಸಾಮಾನ್ಯ ಆಗಿ ಇರುತ್ತೆ. ಅದಕ್ಕೆ ನಾವು ಯಾರು ಸಹ ಬೇಜಾರು ಪಡಿಸ್ಕೊಳ್ತೇವೆ. ಏನು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರ್ತ ಅನಿಲ್ರವರೇ, ತಮಗೆ ನಾನು ಜವಾಬ್ದಾರಿಯುತವಾದಂತ ಒಂದು ಮಾತನ್ನು ಹೇಳ್ತೇನೆ. ಏನು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಎಷ್ಟು ಅಧಿಕಾರದ ವ್ಯಾಪ್ತಿ ಇರುತ್ತೆ ಅಷ್ಟೇ ವ್ಯಾಪ್ತಿ ಈ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಇರುತ್ತೆ ಅಂತ ತಾವು ಮನಗಾಣಬೇಕು. ಇದಕ್ಕೆ ಎಲ್ಲ ಸಿಬ್ಬಂದಿ ವರ್ಗದವರು ಕೂತಿದ್ದಾರೆ, ತಮಗೆಲ್ಲ ಗೊತ್ತಿದೆ. ಸ್ಥಾಯಿ ಸಮಿತಿಯಲ್ಲಿ ತೀರ್ಮಾನವಾದ ನಂತರವೇ ಸಾಮಾನ್ಯ ಸಭೆಗೆ ಅಜೆಂಡಾಗಳನ್ನು ಮಂಡಿಸುವುದು ಅಂತೇಳಿ ಇದು ಪ್ರಸ್ತುತ. ಏನ್ರಿ ವಿಜಯ್ ಕುಮಾರ್? ಹಾಗೆ ನಿಮ್ಮಲ್ಲಿ ಹೆಚ್ಚು ಬಂದಂತ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಅದು ಆಗ್ಬೇಕು. ಆ ನಂತರ ಸಾಮಾನ್ಯ ಸಭೆಗೆ ಬರಬೇಕು. ಆಗ ಅಧ್ಯಕ್ಷರು ಅನುಮೋದನೆ ಮಾಡಬೇಕು. ಇದು ವಾಸ್ತವ ಒಂದು ಪ್ರೊಸೀಜರ್.
ಆದ್ರಿಂದ ಅಂತ ಜವಾಬ್ದಾರಿತನದಿಂದ ಇರತಕ್ಕಂತ ಸ್ಥಾನಮಾನವನ್ನ ಒಬ್ಬ ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತವಾಗಿರತಕ್ಕಂತ ಒಬ್ಬ ಅಭ್ಯರ್ಥಿಗೆ ನಿಮ್ಮ ಪಕ್ಷದವರು ಅವರಿಗೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲಿಗೆ ನಾನು ಜೆಡಿಎಸ್ ನ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಸಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವಶ್ಯಕತೆ ಇದ್ರೆ ಅಧ್ಯಕ್ಷರಾಗುವಂತಹ ಒಂದು ಸಾಮರ್ಥ್ಯನೂ ಅವರಿಗಿದೆ. ಸ್ಥಾನ ಈಗ ಯಾಕೆಂದ್ರೆ ಅವಶ್ಯಕತೆ ಇಲ್ಲ, ಇರುವಂತ ಸ್ಥಾನದಲ್ಲಿ ಗುರುತಿಸಿರುವುದಕ್ಕೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ, ಹಾಗೆ ತಮ್ಮ ಜವಾಬ್ದಾರಿ ಕೆಲಸವನ್ನ ಈಗಾಗಲೇ ಮಾತನಾಡುವಂತ ಸಂದರ್ಭದಲ್ಲಿ ಕೆಲವು ಎಡರು ತೊಡರುಗಳು ಬರ್ತವೆ. ದಯಮಾಡಿ ಇದು ಅಭಿವೃದ್ಧಿಗೆ ಪೂರಕವಾಗಿರ್ಬೋದು, ವಿರುದ್ಧವಾಗಿರ್ಬೋದು, ಅದು ನಾವು ರಸ್ತೆಯಲ್ಲಿ ನಿಂತ್ಕೊಂಡು ಮಾತನಾಡುವಂತ ವ್ಯವಸ್ಥೆನ ಇಲ್ಲಿ ಮಾತನಾಡುವುದು ಅತ್ಯಂತ ಸೂಚಕವಲ್ಲ. ಯಾಕೆಂದ್ರೆ ಇವತ್ತು ಸಂಭ್ರಮ ಏನು ಅಂದ್ರೆ ಒಬ್ಬ ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತ ಕೆಲವೇ ಮನೆಗಳಿರ್ತಕ್ಕಂಥ ಒಬ್ಬರಿಗೆ ಇಲ್ಲಿ ಒಂದು ಸ್ಥಾನಮಾನ ಕೊಟ್ಟು ಗೌರವಿಸಿ ಸಂಭ್ರಮಿಸುವ ವಿಚಾರದಲ್ಲಿ ನಾವು ಯಾವುದೇ ತರದ ತಂದೆ ತಕರಾರುಗಳನ್ನು ಮಾಡಿಕೊಳ್ಬಾರದು ಅಂತ ನಾನು ಮನವಿಯನ್ನು ಮಾಡಿಕೊಡ್ತಾ, ಇದಕ್ಕೇನಾದ್ರೂ ಇದ್ರು ಸಹ ತಾವು ಸಹ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರು ಬೇಜಾರು ಮಾಡ್ಕೋಬೇಡಿ. ಅಭಿವೃದ್ಧಿಗೆ ನಾವು ಮೂರ್ನಲ್ಲಿ ಸ್ವಲ್ಪ ಇದೇ ತರ ಕೆಲವು ಎಡರು ತೊಡರುಗಳು ಬರ್ತವೆ. ಬಂದಾಗೆ ಮಾತ್ರ ಅಭಿವೃದ್ಧಿಯನ್ನ ಕೆದಕಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು ಸಲ್ಲಿಸ್ತಾ, ಯಾವುದೇ ಅಭಿವೃದ್ಧಿಗೆ ಏನು ಜನಪ್ರತಿನಿಧಿಗಳು, ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಎಲ್ಲ ಪಕ್ಷದ ಮುಖಂಡರುಗಳು, ಸರ್ವ ಪಕ್ಷದ ಸದಸ್ಯರುಗಳು ಸಹಾಯ ಮಾಡಿದ್ರೆ ಮಾತ್ರ ಸಾಧ್ಯ. ನಾವು ಅಧಿಕಾರ ಇದೆ, ನಾನು ಅಧ್ಯಕ್ಷ, ನಾವು ಜನಪ್ರತಿ 23 ಜನ ಕೌನ್ಸಿಲರ್ ತೀರ್ಮಾನ ಮಾಡುತ್ತೇವೆ, ಅದೇ ಫೈನಲ್ ಅಲ್ಲ. ಅಥವಾ ಅಧಿಕಾರಿ ಚೀಫ್ ಆಫೀಸರ್ ಮುಖ್ಯಾಧಿಕಾರಿ ತೀರ್ಮಾನ. ಇವತ್ತು ಕಾನೂನಾತ್ಮಕವಾಗಿ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಶ್ನಿಸುವಂತ ಹಕ್ಕಿದೆ, ತಕರಾರು ಸಲ್ಲಿಸುವಂತ ಅರ್ಜಿ ಹಕ್ಕಿದೆ. ಅದನ್ನ ಯಾರೂ ಸಹ ಅಲ್ಲಗಡಿಬಾರದು. ಆದ್ರೆ ಅವರನ್ನ ಕನ್ವಿನ್ಸ್ ಮಾಡಿ ನಾವು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ, ಇದಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅನ್ನೋ ಹೇಳುವುದರ ಮುಖೇನ ಇವತ್ತು ತರೀಕೆರೆ ನಗರದ ಅಭಿವೃದ್ಧಿಗೆ ಶ್ರಮಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಅನಿಲ್ ರವರಿಗೆ ಉತ್ತಮವಾದಂತಹ ಸ್ಥಾನಮಾನ ಸಿಕ್ಕಿದೆ. ಆ ಸ್ಥಾನಮಾನ ಪಡೆದು ನಿಮ್ಮ ಅಧಿಕಾರದ ಚಲಾವಣೆಯನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ಮುಖ್ಯಾಧಿಕಾರಿಗಳ ಪ್ರಶಾಂತ್ ಅವರ ಮಾರ್ಗದರ್ಶನದಲ್ಲಿ ನೀವು ನಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಅವರನ್ನು ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ನನ್ನ ಜನಪ್ರತಿನಿಧಿಗಳು ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಪುರಸಭೆ. ನೀವೇ ಹೇಳ್ತೀರಾ ಬೆಂಗಳೂರಿಂದ ತುಮಕೂರುವರೆಗೂ ಯಾವುದೇ ತರ ಐಡಿಯಾ ಆಗಿಲ್ಲ, ಒಂದು ತನಿಖೆ ಆಗ್ಬಿಟ್ಟಿದೆ ಅಂತಾರೆ. ದಯವಿಟ್ಟು ಸಹಕಾರ ಮಾಡಿ, ಪಕ್ಷಕ್ಕೆ ತರಬೇಡಿ, ಸಹಕಾರ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ಎಲ್ಲ ನಮ್ಮ ಹಿರಿಯ ನಾಗರಿಕರು ನಮಗೆಲ್ಲ ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚಿನ ನಾವು ಕೆಲಸ ಮಾಡೋದ್ರಲ್ಲಿ ಬೇಗ ಮಾಡಬೇಕು, ಸದ್ಯ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೂ ಈ ಸಭೆಗೆ ಫಾರೂಕ್ ಅವರು ಬರುವ ಪರಿಸ್ಥಿತಿ ಇದ್ದಿಲ್ಲ, ಆದರೂ ಸಹ ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ಧನ್ಯವಾದಗಳು. ಹಾಗೂ ನಗರಾಧ್ಯಕ್ಷ ಅಮ್ಮಾಜಿ ಅವರಿಗೂ ಸಹ ಧನ್ಯವಾದಗಳು. ಹಾಗೂ ಈ ಸಮಾರಂಭದಲ್ಲಿ ಬಂದಿರುವಂತಹ ಎಲ್ಲಾ ಗೌರವಾನ್ವಿತ ಸದಸ್ಯರುಗಳೇ, ಹಾಗೂ ನಮಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ನಮ್ಮ ಜನಪ್ರಿಯ ಶಾಸಕರ ಶ್ರೀರಣ್ಣವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ನಮ್ಮ ವಾರ್ಡಿನ ಜನರು ಕೊಟ್ಟಿರುವಂತಹ ಸಹಕಾರ, ಹಾಗೂ ನಮ್ಮ ಆಟೋ ಚಾಲಕರು, ಹಾಗೂ ನಮ್ಮ ಅಧಿಕಾರಿ ವೃಂದವರು, ಮಾಧ್ಯಮ ಮಿತ್ರರು, ಪ್ರತಿಯೊಬ್ಬರು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸುತ್ತೇನೆ. ಥ್ಯಾಂಕ್ ಯು. ಪೂರ್ವಕ ವಂದನೆಗಳು. ಈ ಸ್ವಚ್ಛತೆಗೆ ಕುಡಿಯುವ ಅಭಿವೃದ್ಧಿಗೆ ಈಗಾಗಲೇ ಮಾಡ್ಕೊಂಡು ಹೋಗ್ತಿದ್ದೀವಿ. ಅನಿಲ್ ಕುಮಾರ್ ಅವ್ರ ಜೊತೆ ಸೇರಿ ಇನ್ನೂ ಹೆಚ್ಚಿನದಾಗಿ ಅಭಿವೃದ್ಧಿಗೆ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಅನಿಲ್ ಕುಮಾರ್ ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತೀನಿ. ಅಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಸಭೆಯನ್ನುದ್ದೇಶಿಸಿ ಮಾತನಾಡಿರುವಂಥ ಉಪಾಧ್ಯಕ್ಷರಾದ ದಿವ್ಯಾ ಉಪಾಧ್ಯಕ್ಷ ಅವರಿಗೂ ತುಂಬ ಧನ್ಯವಾದಗಳು. ಹಾಗೂ ತರೀಕೆರೆ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಾಜಿ ಪುರಸಭೆ ಅಧ್ಯಕ್ಷ ತುಂಬಾ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಆರೋಗ್ಯ ಈ ಸಂದರ್ಭದಲ್ಲಿ ಮಾತನಾಡುವಂತೆ ಅವಕಾಶ ಮಾಡಿಕೊಟ್ಟು ಎಲ್ಲರೂ ಸಭೆ ಹಾಗೆ ಈಗ ತಾನೇ ನಮ್ಮ ಜನಸ್ನೇಹಿ ಶಾಸಕರಾದ ಕೆ ಶ್ರೀನಿವಾಸ್ ಅವರು ಈಗ ತಾನೇ ಆಗಮಿಸಿದ್ದಾರೆ. ಅವರಿಗೂ ನಮ್ಮೆಲ್ಲ ಪುರಸಭಾ ಸದಸ್ಯರು ಹಾಗೂ ತನಿಖೆಯ ವತಿಯಿಂದ ತುಂಬ ಸ್ವಾಗತವನ್ನು ಬಯಸುತ್ತೇವೆ. ಮೋದಿ ನಮ್ಮ ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದಾರೆ. ಅವರು DPR ಮಾಡ್ತಿದ್ದಂತೆ ಟೆಂಡರ್ ಕರೀತಕ್ಕಂತ ಮತ್ತು ನೀವೆಲ್ಲ ಒಪ್ಪಬೇಕು, ಪ್ಲಾನ್ ಎಲ್ಲ ಮುಂದೆ ಇಟ್ಟು ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಅದನ್ನ ನಿಮ್ಮೆಲ್ಲರ ಈಗ ಮತ್ತೊಂದು 2 ಕೋಟಿ ಕೊಡ್ತೀವಿ ತರೀಕೆರೆಗೆ ST ಸಮುದಾಯ ಭವನಕ್ಕೆ ಅಂತಂದ್ರು.
ನಾನು ಈಗ ನನಗೆ ಮೊನ್ನೆ ಶುಕ್ರವಾರ ಕೇಳಿದ್ರೆ ಟೈಮ್ ಆಗಿರಲಿಲ್ಲ, ಕೊಟ್ಟಿಲ್ಲ ರೇಟು. ನಾನು ಗೋವಿಂದಪ್ಪನ ಕೇಳಿದ್ರೆ ಜಾಗ ನಿಮ್ಮ ಖಾತೆ ಇದೆಯಾ ಅಂದೆ.